ಮಂದೇ ಪರಿಪುರ ಚಕ್ರವರ್ತಿ ಮೂರ್ತಿತ್ವೇ ಪರಿಕಲ್ಪಿತಶ್ಚತಭೃತೋ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತಶ್ಚೇಡತಾಂ ಭರ್ತಾಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದಯಸ್ಥಿತಿ ವಿಭುಶ್ಚಾನೇಕದಾ ಯಶತೋ ವಾಚಂ ನ ಸುಧಾತ್ಮನೇಕರಣಸ್ತ್ರೈಲೋಕ್ಯದೀಪೋ ರವಿಃ. ಮೊನ್ನೆ ದೇವಾಂಬಗ್ನಿ ಶ್ಲೋಕವನ್ನ ಗಮನಿಸ್ತಾ ಇದ್ವಿ. ದೇವಾಂಬಗ್ನಿ ವಿಹಾರ ಕೋಶ ಶಯನ ಚಿತ್ಯುತ್ಕರಾಸ್ಯುಕ್ರಮಾತ್ ವಸ್ತ್ರಂ ಸ್ಥೂಲಮಭುಕ್ತಮಗ್ನಿಗಹತಂ ಮಧ್ಯಂ ದೃಢಂ ಪಾಟಿತಂ. ಅದರಲ್ಲಿ ಸ್ಫಾಟಿತಂ ಇರ್ಬೇಕಲ್ವಾ? ಕನ್ನಡ ಪುಸ್ತಕದಲ್ಲಿ ಏನಿದೆ? ಸ್ಫಾಟಿತಂ. ಸ್ಫಾಟಿತಂ ಅಂತ ಉಂಟು. ಸ್ಫಾಟಿತಂ. ತಾಮ್ರಂ ಸ್ಯಾನ್ಮಣಿ ಹೇಮ ಶುಕ್ತಿರಡತಾನ್ಯರ್ಕಾತು ಮುಕ್ತಾಯಸಿ ರೇಕಾಣಿ ಶಿಶಿರಾದಯಶುದ್ಯತ್ಸುವಾಂ. ಸರಿ, ಇದರಲ್ಲಿ ನಮಗೆ ದೇವಾಂಬಗ್ನಿ ವಿಹಾರ ಕೋಶ ಶಯನ ಕ್ಷಿತ್ಯುತ್ಕರಾಹ ಸ್ಯುಃ ಕ್ರಮಾತ್ ಕ್ಷಿತ್ಯುತ್ಕರಾಹ ಸ್ಯುಹು ಅಂತೇಳಿಯೂ ಇದೆ. ಕ್ಷಿತ್ಯುತ್ಕರ ಈಶಾಹ ಕ್ರಮಾತ್ ಅಂತ ಹೇಳುವಂಥದ್ದು ಇವರಿಗೆಲ್ಲ ಸ್ವಾಮಿಗಳು ಅಂತೇಳಿ ನೋಡಿದ್ದೇವೆ. ಯಾವುದಕ್ಕೆಲ್ಲ ಕಾರಕ ಗ್ರಹ. ಸೂರ್ಯನಿಂದಾಗಿ ದೇವಾಲಯವನ್ನು, ನೀರಿನ ಪ್ರದೇಶಗಳನ್ನು ಚಂದ್ರನಿಂದಾಗಿ ಅಂಬು, ಅಗ್ನಿ ಪ್ರದೇಶಗಳನ್ನು, ಅಗ್ನಿ ಅಂತ ಹೇಳಿದ್ರೆ ಸ್ಮಶಾನವೂ ಆಗ್ತದೆ, ಅಡಿಗೆ ಕೋಣೆ ಆಗ್ತದೆ, ಹೋಮ ಮಾಡುವ ಸ್ಥಳವೂ ಆಗ್ತದೆ. ಈಗಿನ ಫ್ಯಾಕ್ಟರಿಗಳಲ್ಲಿ ಅಗ್ನಿ ಇರ್ತದೆ. ಅಂತಹ ಪ್ರದೇಶಗಳನ್ನು ಸಾಮಾನ್ಯ ಅಗ್ನಿಯಲ್ಲಿ ಎಲ್ಲ ಇರ್ತದೆ. ಅಂತೆಲ್ಲ ಪ್ರದೇಶಗಳನ್ನು ಕುಜನಿಂದಾಗಿ ಚಿಂತನೆ ಮಾಡಬಹುದು. ವಿಹಾರ ಸ್ಥಳಗಳನ್ನೆಲ್ಲ ನಮಗೆ ಬುಧನಿಂದ, ಕೋಶ ಒಂದಷ್ಟು ಭಂಡಾರ ಇರತಕ್ಕಂಥದ್ದು, ಧಾನ್ಯಗಳ ಸಂಗ್ರಹ ಮಾಡಿರ್ತೇವೆ. ಅಂತಹ ಕೋಶಗಳನ್ನೆಲ್ಲ ನಮಗೆ ಕೋಶ, ಮರಕೋಶ ಅಂತೇಳಿ ಅದೆಲ್ಲ ಆ ಕೋಶ ಅಲ್ಲ. ಇದು ಕೋಶ ಅಂತ ಹೇಳಿದ್ರೆ ದುಡ್ಡಿಡುವ ಸ್ಥಳ ಅಂತ ಅರ್ಥ. ಬ್ಯಾಂಕ್ ಇತ್ಯಾದಿಗಳನ್ನೆಲ್ಲ ನಮಗೆ ಸಂಪತ್ತನ್ನೆಲ್ಲಿ ಕ್ರೋಢೀಕರಣ ಮಾಡಿರ್ತೇವೆ. ಅದೆಲ್ಲ ಕೋಶಗಳು ಅಂತೇಳಿ. ಗುರುವಿನಿಂದಾಗಿ ಶಯನ ಮನೆ, ಬೆಡ್ರೂಮ್, ಇದನ್ನೆಲ್ಲ ಮಲ್ಕೊಳ್ಳುವ ಪ್ರದೇಶ ನಮಗೆ ಅಂಥದ್ದನ್ನೆಲ್ಲ ಶುಕ್ರನಿಂದ. ಚಿತ್ಯುತ್ಕರಾಹ ಅಂತೇಳಿ ಹೇಳಿದರೆ ಗಲೀಜನ್ನು ಹಾಕುವಂತ ಸ್ಥಳಗಳು, ಬಾತ್ರೂಮ್, ಟಾಯ್ಲೆಟ್, ಹಾಗೆ ಬೇರೆ ನಾವು ಕಸವನ್ನು ಎಸೆಯುವಂತಹ ಸ್ಥಳಗಳು. ಇದನ್ನೆಲ್ಲ ನಮಗೆ ಕಾರ್ಪೊರೇಷನ್ ತೊಟ್ಟಿ ಅಂತ ಕರೀತೇವಲ್ಲ, ಇದೆಲ್ಲ ನಮಗೆ ಶನಿಯಿಂದ ಚಿಂತನೆ ಮಾಡುವಂತ ವ್ಯವಸ್ಥೆಗಳು. ಹಾಗೆ ವಸ್ತ್ರದ ಬಗ್ಗೆ ಕೂಡ ಗಮನಿಸಿದ್ದೇವೆ. ವಸ್ತ್ರಂ ಸ್ಥೂಲಂ ಅಭುಕ್ತಂ ಅಗ್ನಿಕಹತಂ ಮಧ್ಯಂ ದೃಢಂ ಸ್ಫಾಟಿತಂ ಅಂತೇಳಿ ವಸ್ತ್ರಗಳ ಬಗ್ಗೆ. ಸ್ಥೂಲ ಅಂದ್ರೆ ದಪ್ಪ ನೂಲಿನಿಂದ ಮಾಡಿರತಕ್ಕಂಥ ವಸ್ತ್ರ ಸೂರ್ಯನಿಂದ, ಹೊಸತಾಗಿರತಕ್ಕಂತಹ ವಸ್ತ್ರಗಳನ್ನು ಚಂದ್ರನಿಂದ, ಅಭುಕ್ತಂ ಅಗ್ನಿ ಮತ್ತೆ ಅಗ್ನಿಹತ ಕಹತ. ಅಗ್ನಿಹತ ಈ ಸ್ವಲ್ಪ ಅಗ್ನಿಯ ಬಿಸಿ ಮುಟ್ಟಿರ್ತಕ್ಕಂಥ ಅಥವಾ ಏನೋ ಒಂದು ಅಗ್ನಿ ಸ್ಪರ್ಶ ಆಗಿರತಕ್ಕಂಥ ವಸ್ತ್ರಗಳನ್ನೆಲ್ಲ ಕುಜನಿಂದಾಗಿ. ಹಾಗೆ ನೀರಿನಿಂದ ಏನಾದರೂ ಗಲೀಜಾಗಿರ್ತಕ್ಕಂಥ ವಸ್ತ್ರಗಳನ್ನೆಲ್ಲ ನಮಗೆ ಬುಧನಿಂದಾಗಿ. ಮಧ್ಯಂ ಅಂತೇಳಿ ಹೇಳಿದ್ರೆ ತುಂಬಾ ಹೊಸತು ಅಲ್ಲ, ತುಂಬಾ ಹಳೆಯದ್ದು ಅಲ್ಲ, ಅಂತಹ ಒಂದು ಮಧ್ಯಾವಸ್ಥೆಯ ವಸ್ತ್ರಗಳನ್ನು ನಮಗೆ ಗುರುವಿನಿಂದಾಗಿ. ದೃಢವಾದ ವಸ್ತುವನ್ನ ಶುಕ್ರನಿಂದಾಗಿ. ಸ್ಫಾಟಿತಂ ಸ್ವಲ್ಪ ಭೇದನ ಇಲ್ಲಾಗಿ ಸ್ವಲ್ಪ ಜೀರ್ಣವಾಗಿರತಕ್ಕಂಥ ವಸ್ತ್ರವನ್ನು ನಮಗೆ ಶನಿಯಿಂದಾಗಿ ಅಂತೇಳಿ ಈ ವ್ಯವಸ್ಥೆಯನ್ನು ನಾವು ನೋಡಿದ್ದೇವೆ. ಇದಲ್ಲದೆ ಒಂದು ಕೃಷ್ಣೀಯದಲ್ಲಿ ಒಂದು ಮಾತು ಬರ್ತದೆ. ವಲ್ಕಲಂ ಆರ್ಕಿ ಕುಜಾಭ್ಯಾಂ ಗುರುಣಾ ಕೌಶೇಯಂ ಇಂದುಜೇ ವಾಲಂ ಶಶಿನಾ ದುಕೂಲ ಪಟ್ಟಂ ರವಿಣಾ ಚರ್ಮಾಂಬರಂ ಭೃಗುಣ ಅಂತೇಳಿ. ವಲ್ಕಲಂ ಆರ್ಕಿ ಕುಜಾಭ್ಯಾಂ. ವಲ್ಕಲ ಹಿಂದೆಲ್ಲ ವಸ್ತ್ರಗಳಿತ್ತು. ಹಿಂದೆ ಈಗ ನೂಲಿನಿಂದ ಮಾಡಿದ್ದೇ ವಸ್ತ್ರಗಳು ಒಂದು ಕಾಲದಲ್ಲಿ ಇರಲಿಲ್ಲ. ಅಥವಾ ಕಾಡಿನಲ್ಲಿ ವಾಸ ಆಗುವಂತವರು ಈಗಲೂ ನಾವು ಕಾಣ್ತೇವೆ. ವಲ್ಕಲ ಈ ಮರದ ತೊಗಟೆಯಿಂದಾಗಿ ನಮಗೆ ವಸ್ತ್ರವನ್ನ ಮಾಡಿ ಹಾಕಿಕೊಳ್ಳುವಂಥದ್ದುಂಟು. ಎಲೆಗಳನ್ನೇ ಧಾರಣೆ ಮಾಡುವಂಥದ್ದುಂಟು.
ಈ ಮರದ ತೊಗಟೆಗಳನ್ನ ಹಾಕೊಂಡು ಆರ್ಕಿ ಕುಜಾಭ್ಯಾಮ್, ಕುಜ ಮತ್ತೆ ಆರ್ಕಿ ಅಂತೇಳಿ ಹೇಳಿದ್ರೆ ನಮಗೆ ಶನಿ. ಈ ಎರಡು ಗ್ರಹದಿಂದ ವಲ್ಕಲ ಬಟ್ಟೆಗಳನ್ನೆಲ್ಲ ಚಿಂತನೆ ಮಾಡಬಹುದು. ಆರ್ಕಿ ಕುಜಾಭ್ಯಾಮ್. ಗುರುಣ ಕೌಶೇಯಂ, ಆ ಒಳ್ಳೆಯ ರೇಷ್ಮೆಯ ವಸ್ತ್ರಗಳು, ಅದನ್ನೆಲ್ಲ ನಮಗೆ ಗುರುವಿನಿಂದಾಗಿ ಚಿಂತನೆ ಮಾಡಬಹುದು. ಇಂದುಜೆ ವಾಲಂ, ವಾಲಂ ಅಂತ ಹೇಳಿದ್ರೆ ಬಾಲಂ ಅರ್ಥ ಹೋಗುತ್ತಿಲ್ಲ ಅಂದ್ರೆ ಹೊಸ, ಅದರ ಬಗ್ಗೆ ನಾನು ಮತ್ತೆ ನೋಡಿ ತಿಳಿಸ್ತೇನೆ ನಿಮಗೆ. ಅದು ಬುಧನಿಂದಾಗಿ ಚಿಂತನೆ ಮಾಡುವ ವಸ್ತ್ರ ಅದು. ಹಾಗೆ ಶಶಿನ ದುಕೂಲ ಪಟ್ಟಂ, ದುಕೂಲ ಕೂಡ ನಮಗೆ ಈಗ ನೆನಪಾಗ್ತಾ ಇಲ್ಲ, ಅದ್ರ ಬಗ್ಗೆ ನಾನು ಪಕ್ಕ ನೋಡ್ಲಿಲ್ಲ ಈಗ, ಯಾಕಂದ್ರೆ ನೋಡ್ಬೇಕಾದ್ರೆ ಆ ಶ್ಲೋಕ ನೋಡ್ತಾ ಇದ್ದೇನೆ. ಚಂದ್ರನಿಂದಾಗಿ ದುಕೂಲಗಳನ್ನ, ದುಕೂಲ ಶಬ್ದದ ಅರ್ಥ ನೋಡಿಕೊಂಡು ಅದರ ಅರ್ಥ ಮತ್ತೆ ತಿಳಿಸ್ತೇನೆ. ಯಾರಿಗಾರು ಗೊತ್ತಿದ್ರೆ ಪಕ್ಕ ತಿಳಿಸ್ಬೋದು, ತೊಂದ್ರೆ ಇಲ್ಲ ಆಯ್ತಾ. ನೋಡುವಲ್ಲಿ ಪಟ್ಟಂ, ರವೀಣ, ಪಟ್ಟೆ ವಸ್ತ್ರಗಳನ್ನೆಲ್ಲ ನಮಗೆ ರವಿಯಿಂದಾಗಿ. ಹಾಗೆ ಚರ್ಮಾಂಬರಂ ಭೃಗುಣ, ಚರ್ಮದ್ದೇ ಬೇರೆ ಬೇರೆ ಚರ್ಮಗಳು, ವ್ಯಾಘ್ರದ ಚರ್ಮಗಳು ಅಥವಾ ಆನೆಯ ಚರ್ಮ ಅಥವಾ ಯಾವ್ದನ್ನಾದ್ರೂ ಚರ್ಮದ ವಸ್ತ್ರಗಳನ್ನು ನಾವು ಹಾಕಿಕೊಳ್ಳುವುದಿದ್ರೆ ಅಂಥದ್ದೆಲ್ಲ ಅದು ಶುಕ್ರನಿಂದಾಗಿ ಚಿಂತನೆ ಮಾಡಬೇಕು ಅಂತ ಒಂದು ವ್ಯವಸ್ಥೆಯನ್ನ ಕೃಷ್ಣೀಯದಲ್ಲಿ ಹೇಳ್ತಾರೆ. ಇನ್ನು ನಂತರದ ಪಾದದಲ್ಲಿ ನಮಗೆ ಧಾತುಗಳನ್ನು ಹೇಳ್ತಾರೆ. ಧಾತುಗಳು ತಾಮ್ರ, ಬಂಗಾರ ಇತ್ಯಾದಿ ಎಲ್ಲ ಉಂಟು. ಅದು ಯಾವ ಯಾವ ಗ್ರಹದಿಂದ ಏನೆಲ್ಲ ನಮಗೆ ಚಿಂತನೆ ಮಾಡಬೇಕು ಅಂತ ಹೇಳುವಂತ ವಿಷಯಗಳನ್ನು ನೋಡ್ಬೇಕು ನಮಗೆ. ತಾಮ್ರಂ ಸ್ಯಾತ್, ಕ್ರಮವಾಗಿ ಸೂರ್ಯಾದಿಗಳಿಗೆ ಹೇಳ್ತಾರೆ. ಅರ್ಕಾತು, ಅರ್ಕನಿಂದಾಗಿ ಆರಂಭಿಸಿ ಕ್ರಮವಾಗಿ ಅಂತೇಳಿ ಅಲ್ಲಿಗೆ ಅನ್ವಯ. ಸೂರ್ಯನಿಂದಾಗಿ ತಾಮ್ರಂ, ತಾಮ್ರದ ವಸ್ತುಗಳನ್ನೆಲ್ಲವನ್ನು ಕೂಡ ನಮಗೆ ಸೂರ್ಯನಿಂದಾಗಿ ಹೇಳುವಂಥದ್ದು. ಈ ತಾಮ್ರ ಶಬ್ದದಿಂದಾಗಿ ಸ್ವಲ್ಪ ಗಟ್ಟಿಯಾಗಿದೆ, ಈ ಕಲ್ಲುಗಳನ್ನೆಲ್ಲ ಚಿಂತನೆ ಮಾಡಬಹುದು. ಪಾಷಾಣಾದ್ಯಂಚ ಗೃಹ್ಯತೆ ಅಂತ ಹೇಳ್ತಾರೆ ತಾಮ್ರ ಶಬ್ದದಿಂದಾಗಿ. ಕೆಂಪು ಕಲ್ಲು ಇತ್ಯಾದಿಗಳನ್ನು ಚಿಂತನೆ ಮಾಡಬಹುದು. ಆದ್ರೆ ಕಲ್ಲಿನ ಹೆಚ್ಚಿನ ಕಡೆ ಚಿಂತನೆ ಬರುವಂತದ್ದು ಬುದ್ಧ ಮತ್ತೆ ನಮಗೆ ಶನಿಯಿಂದಾಗಿ ಕಲ್ಲಿನ ಪಾಷಾಣಗಳ ಚಿಂತನೆ ಹೆಚ್ಚಿನ ವ್ಯವಸ್ಥೆಯಲ್ಲಿ ಮಾಡುವಂಥದ್ದು. ಇನ್ನು ತಾಮ್ರಂ ಸ್ಯಾನ್ ಮಣಿ ಹೇಮ, ಮಣಿ, ಮಣಿ ಅಂತ ಹೇಳಿದ್ರೆ ಚಂದ್ರ ಯಾವತ್ತು ಕೂಡ ನಮಗೆ ಇಲ್ಲಿ ಸೂರ್ಯನಿಂದ ಕೇವಲ ತಾಮ್ರ ಮಾತ್ರ ಅಲ್ಲ, ಅದರಿಂದಾಗಿ ಸೂರ್ಯಕಾಂತ ಮಣಿಯನ್ನು, ಆರ್ಯಕೂಟವನ್ನು, ವೈಡೂರ್ಯಗಳನ್ನೆಲ್ಲ ಸೂರ್ಯನಿಂದಾಗಿ ನಾವು ಚಿಂತನೆ ಮಾಡಬಹುದು. ಇನ್ನು ಚಂದ್ರನಿಂದಾಗಿ ಅವನು ಜಲ ಸ್ವರೂಪ, ಅದರಿಂದಾಗಿ ಮಣಿಯನ್ನು ಹೇಳಿದ್ದಾರೆ. ಅವನಿಂದಲೂ ಕೂಡ ನಮಗೆ ಶಂಖ, ನೀರಿನಿಂದ ಬರ್ತಕ್ಕಂಥದ್ದು, ಸ್ಫಟಿಕವನ್ನ ಚಿಂತನೆ ಮಾಡಬಹುದು. ಮುತ್ತುಗಳನ್ನು, ಮುತ್ತು ರತ್ನ ಅದನ್ನು ಕೂಡ ಚಿಂತನೆ ಮಾಡ್ಬೋದು ಚಂದ್ರನಿಂದಲೂ. ಮತ್ತೆ ಮುತ್ತು ಅಂತ ಹೇಳುವಂಥದ್ದು ಶುಕ್ರನಿಗೂ ಹೇಳ್ತಾರೆ ಮುಂದಕ್ಕೆ. ಅಂತೂ ಮುತ್ತು ರತ್ನಗಳನ್ನ ಇಬ್ರು ಜಲ ಸ್ವರೂಪರಾದ್ರಿಂದಾಗಿ ಜಲದಿಂದ ಏನೆಲ್ಲ ಅಂತ ವಸ್ತುಗಳು ಬರ್ತದೆ ಅದನ್ನೆಲ್ಲ ಚಿಂತನೆ ಮಾಡ್ಬೋದು. ಶುಕ್ತಿ ಮಾತ್ರ ನಮಗೆ ಬುಧನಿಗೆ ಹೇಳ್ತಾರೆ. ಶುಕ್ತಿ ಅಂತ ಹೇಳಿದ್ರೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ಅದಕ್ಕೆ, ಕವಡೆ ಎಲ್ಲ, ಕಪ್ಪೆ ಚಿಪ್ಪು. ಕಪ್ಪೆ ಚಿಪ್ಪು. ಅದೆಲ್ಲ ನಮಗೆ ಅದು ಬುಧನಿಗೆ ಹೇಳುವ, ಅದು ಕೂಡ ನೀರಿನಿಂದ ಸಿಗ್ತದೆ, ಸಮುದ್ರದ ಬದಿಯಲ್ಲಿ ಸಿಗುವಂತದ್ದು. ಅದನ್ನು ಮಾತ್ರ ನಮಗೆ ಯಾರಿಂದ, ಬುಧನಿಂದ ಹೇಳ್ತಾರೆ ಮುಂದಕ್ಕೆ. ಹೇಮ, ಹೇಮ ಅಂತ ಹೇಳಿದ್ರೆ ಬಂಗಾರ, ಅದು ಕುಜನಿಂದ ಚಿಂತನೆ ಮಾಡುವಂತ ವಿಷಯಗಳು. ಮತ್ತೆ ತಾಮ್ರವನ್ನು ಕೂಡ ಬುಧನಿಂದ ಈ ಕುಜನಿಂದ ಹೇಳುವಂತ ವ್ಯವಸ್ಥೆಗಳು ಉಂಟು. ಅಂದ್ರೆ ಕುಜ ಮತ್ತೆ ರವಿಗೆ ಸಾಮಾನ್ಯ ಹೆಚ್ಚಾಗಿ ಎಲ್ಲ ವಿಷಯಗಳು ಒಂದೇ, ಇಬ್ರು ಅಗ್ನಿಕಾರಕ ಗ್ರಹರಾದ್ರಿಂದಾಗಿ. ಇನ್ನು ಅದೇ ಶುಕ್ತಿ ಇತ್ಯಾದಿಗಳನ್ನೆಲ್ಲವನ್ನು ಕೂಡ ಬುಧನಿಂದಾಗಿ. ಗುರುವಿನಿಂದಾಗಿ ರಜತ, ಬೆಳ್ಳಿಯನ್ನ ಚಿಂತನೆ ಮಾಡುವಂಥದ್ದು. ಅದು ಬಲಿಷ್ಠನಾಗಿದ್ದ ಗುರುವಿನಿಂದಾಗಿ ಬಂಗಾರ, ಸಾಮಾನ್ಯ ಬಲವುಳ್ಳಂತ ಗುರುವಿನಿಂದಾಗಿ ಬೆಳ್ಳಿ ಅಂತ ಹೇಳುವಂತ ವ್ಯವಸ್ಥೆಯು ವ್ಯಾಖ್ಯಾನದಲ್ಲಿ ಬರೀತಾರೆ. ಅಂತೂ ನಮಗೆ ಬೆಳ್ಳಿ ಚಿಂತನೆ ಮಾಡುವಂಥದ್ದು ಗುರುವಿನಿಂದಾಗಿ.
ಅಲ್ಲದೆ ಶುಕ್ರನಿಂದಲೂ ಕೂಡ ಬೆಳೆಯನ್ನು ಚಿಂತನೆ ಮಾಡುವಂತ ತುಂಬಾ ಪ್ರಕರಣಗಳಿದೆ. ರಜತವನ್ನು ಶುಕ್ರನಿಗೂ ಕಾರಕತ್ವವಾಗಿ ಬೇರೆ ಪ್ರಕರಣದಲ್ಲಿ ಹೇಳ್ತಾರೆ ನಮಗೆ. ಆ ಇನ್ನು ಮುತ್ತುಗಳನ್ನೆಲ್ಲ ಚಿಂತನೆ ಮಾಡುವಂತದ್ದು ಶುಕ್ರನಿಂದ. ಅಯಹ ಅಯಸ್ ಅಂತ ಹೇಳಿದ್ರೆ ನಮಗೆ ಇದು ಕಬ್ಬಿಣ ವಿಷಯಗಳನ್ನೆಲ್ಲ ಚಿಂತನೆ ಮಾಡುವಂತದ್ದು ಶನಿಯಿಂದಾಗಿ. ಅದರಿಂದಾಗಿ ಇಂದ್ರ ನೀಲಮಣಿಯನ್ನು ಚಿಂತನೆ ಅದೊಂದು ಇನ್ನೊಂದು ಬರ್ತದೆ. ಮಾಣಿಕ್ಯಂ ತರಣೆ ಸುಧಾರ್ಯ ಮಮಲೋ, ಆ ಶ್ಲೋಕ ಬೇಕಾದ್ರೆ ನಾಳೆ ನಿಮಗೆ ಹೇಳ್ತೇನೆ. ಯಾವ ಯಾವ ಮಣಿಗಳನ್ನು ಈಗ ಉಂಗುರಕ್ಕೆ ಹಾಕ್ಲಿಕ್ಕೆ ಹೇಳ್ತಾರೆ ಎಲ್ರು. ಇದು ಯಾಕಂದ್ರೆ ಅತಿ ಮುಖ್ಯವಾಗಿರ್ತಕ್ಕಂಥ ವಿಷಯ. ಸಾಮಾನ್ಯ ಯಾವ ಉಂಗುರ ಯಾವ ಇದರದ್ದು ಹಾಕಿದ್ರೆ ಒಳ್ಳೇದಾಗ್ತದೆ ಅಂತೇಳಿ ಆ ಶ್ಲೋಕದಲ್ಲಿ ನಮಗೆ ಮಾಣಿಕ್ಯಂ ತರಣೆ ಅಂತ ಹೇಳುವಂತ ವಿಷಯ ಶ್ಲೋಕದಲ್ಲಿ ನಮಗೆ ಎಲ್ಲ ವಿಷಯಗಳು ಕೂಡ ಬರ್ತದೆ. ಅದಕ್ಕೆ ಬೇಕಾಗಿರುವಂತ ವಿಷಯಗಳು ಎಲ್ಲವೂ ಕೂಡ ಬರ್ತದೆ. ಅದನ್ನು ನಾಳೆ ದಿವಸ ನೋಡುವ. ಅರ್ಕಾತ ಮುಕ್ತಾಯಸಿ ಅಯಸ್ ಕಬ್ಬಿಣದ ವಿಷಯಗಳನ್ನೆಲ್ಲ ನಮಗೆ ಶನಿಯಿಂದಾಗಿ ಚಿಂತನೆ ಮಾಡುವಂಥದ್ದು. ಇನ್ನು ಸ್ವಲ್ಪ ಗಟ್ಟಿಯಾದ ಧಾತುಗಳನ್ನೆಲ್ಲ ಗಟ್ಟಿಗ್ರಹರಿಂದ, ಜಲಗ್ರಹರಿಂದ ಸ್ವಲ್ಪ ಸೌಮ್ಯವಾದ ಧಾತುಗಳನ್ನು ಹೀಗೆಲ್ಲ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಳ್ಬಹುದು ನಮಗೆ. ದ್ರೇಕಾಣಿ ಶಿಶಿರಾದಯ ಶಶರುಜ ನಗ್ವಾದಿಶು ದ್ಯಸ್ವ. ಇನ್ನು ದ್ರೇಕಾಣಗಳಿಗೆ ಕಾರಕತ್ವನ ಹೇಳ್ತಾ ಇದ್ದಾರೆ. ಯಾರ್ಯಾರ ದ್ರೇಕಾಣಗಳಿಗೆ ಯಾರ್ಯಾರ ಅಧಿಪತಿಗಳು ಅಥವಾ ಕಾರಕರು ಯಾರು ಅಂತ ಹೇಳುವಂತ ವಿಷಯಗಳನ್ನ ಹೇಳ್ತಾ ಇದ್ದಾರೆ. ಇನ್ನೊಂದು ಬಾದರಾಯಣರು ಒಂದು ತಾಮ್ರಾದಿ ವಿಷಯಗಳಿಗೆ ಅವರೊಂದು ಹೇಳ್ತಾರೆ. ಅದರಲ್ಲಿ ನಾನು ಹೇಳಿದ್ದಾಗ ಬಲಿಷ್ಠ ಗುರುವಿನಿಂದಾಗಿ ಬಂಗಾರವನ್ನು ಅವರ ಬಾದರಾಯಣರ ಮಾತಲ್ಲಿ ಬರ್ತದೆ. ಅರ್ಕಸ್ಯ ತಾಮ್ರಂ ಮಣಯ ಹಿಮಾಂಶೋ, ಅಂದ್ರೆ ಅರ್ಕನಿಗೆ ತಾಮ್ರ, ಸೂರ್ಯನಿಗೆ ತಾಮ್ರ ಅನ್ನು, ಮಣಿ ಇತ್ಯಾದಿಗಳನ್ನು ಹಿಮಾಂಶೋ ಚಂದ್ರನಿಂದಾಗಿ, ಭೌಮಸ್ಯ ಹೇಮಂ ಶಶಿಜಶ್ಚ ಶುಕ್ತಿ, ಇದೆಲ್ಲ ಸೇಮ್ ಉಂಟು. ಕುಜನಿಂದ ಬಂಗಾರ, ಬುಧನಿಂದಾಗಿ ಶುಕ್ತಿ ಅಂದ್ರೆ ಕಪ್ಪೆ ಚಿಪ್ಪನ್ನು, ಜೀವಸ್ಯ ರೂಪ್ಯಂ ಜೀವನಿಂದಾಗಿ ರಜತವನ್ನ, ರೂಪ್ಯ ಅಂತ ಹೇಳಿದ್ರೆ ಬೆಳ್ಳಿ, ಸ್ವಗೃಹೇ ಸ್ಥಿತಸ್ಯ ತಸ್ಯೈವ ಹೇಮಂ, ಅವನು ತನ್ನ ಮನೆಯಲ್ಲಿ ಬಲಿಷ್ಠನಾಗಿದ್ರೆ ಆ ಗುರುವಿಗೆ ಬಂಗಾರವನ್ನೇ ಹೇಳುತ್ತೆ. ಭೃಗುಜಸ್ಯ ಮುಕ್ತ, ಶುಕ್ರನಿಂದಾಗಿ ಮುತ್ತುಗಳನ್ನು, ತೀಕ್ಷ್ಣಾಂಶು ದೇಹ ಪ್ರಭವಸ್ಯ ಸೀಸಂ ಕೃಷ್ಣ ಅಯಸಂ ಚ ಪ್ರವದಂತಿ ತಜ್ಞಾಹ. ತೀಕ್ಷ್ಣಾಂಶು ದೇಹ ಪ್ರಭವ ಅಂತೇಳಿ ಹೇಳಿದ್ರೆ, ತೀಕ್ಷ್ಣಾಂಶು ಅಂತೇಳಿ ಹೇಳಿದ್ರೆ ನಮಗೆ ಸೂರ್ಯನ ದೇಹದಿಂದ ಹುಟ್ಟಿದವ ಯಾರು ಅಂತ ಹೇಳಿದ್ರೆ ಶನಿ. ಅವನಿಗೆ ಕೃಷ್ಣ ಕಪ್ಪಾದ ಕಬ್ಬಿಣಗಳನ್ನು, ಸೀಸಗಳನ್ನು, ತ್ರಪು ಅಂತ ಹೇಳಿದ್ರು ನಂಗೆ ಮರ್ತೋಗಿದೆ. ಸೀಸ ವಸ್ತುಗಳನ್ನೆಲ್ಲ ನಮಗೆ ಯಾರಿಂದ ಶನಿಯಿಂದಾಗಿ ಹೇಳುವಂತ ವ್ಯವಸ್ಥೆಗಳು ಇದೆ. ಇನ್ನು ದ್ರೇಕಾಣದ ವಿಷಯದಲ್ಲಿ ನೋಡಬೇಕಾದ್ರೆ ದ್ರೇಕಾಣಿ ಶಿಶಿರಾದಯ, ಶಿಶಿರವನ್ನೇ ಆದಿಯಾಗಿಟ್ಟುಕೊಂಡು ನಮಗೆ ಎಲ್ಲಕ್ಕೆ ಅಧಿಪತಿಗಳು ಶಾಶುರುಚ ಜ್ಞಗ್ವಾದಿ ಅಂತೇಳಿ, ಜ್ಞಗ್ವಾದಿಷು ಉದ್ಯತ್ಸುವ ಅಂತೇಳಿ ಅವರ ಉದಯ ಅಂತೇಳಿ ಅರ್ಥಾತ್. ಅಂದ್ರೆ ಶ ಅಂತೇಳಿ ಹೇಳಿದ್ರೆ ಶನಿ, ಶು ಅಂತ ಹೇಳಿದ್ರೆ ಒಂದೊಂದು ಅಕ್ಷರವನ್ನು ಹೇಳಿದ್ದಾರೆ. ನಾಮಗ್ರಹಣೆ ನಾಮೈಕ ದೇಶ ಗ್ರಹಣ ಅಂತೇಳಿ ಹೆಸರ ಬದಲಿಗೆ ಒಂದು ಅಕ್ಷರವನ್ನು ಹೇಳುವಂತ ವ್ಯವಸ್ಥೆ. ಶ ಅಂತ ಹೇಳಿದ್ರೆ ಶನಿ, ಶು ಅಂತ ಹೇಳಿದ್ರೆ ಶುಕ್ರ, ಮತ್ತೆ ಶಶು ರುಚ ಅದರಲ್ಲಿ ಎಂತ ಉಂಟು, ಶಶು ಕುಚ ಹಾಗೇನಾದ್ರೂ ಇದೆಯಾ, ಪಾಠಾಂತರ ಏನಾದ್ರೂ ಇದ್ರೆ ನಂಗೆ ತಿಳಿಸಿ ಆಯ್ತಾ. ಶ ಅಂತ ಹೇಳಿದ್ರೆ ಶನಿ, ಶು ಅಂತ ಹೇಳಿದ್ರೆ ಶುಕ್ರ, ರು ಅಂತ ಹೇಳಿದ್ರೆ ರುಧಿರ ಅಂತೇಳಿ ಅದು ಕುಜನಿಗೆ ಹೇಳುವಂತ. ಚ ಅಂತೇಳಿ ಹೇಳಿದ್ರೆ ಚಂದ್ರ, ಮತ್ತೆ ಜ್ಞ ಅಂತೇಳಿ ಹೇಳಿದ್ರೆ ಬುಧ, ಗು ಅಂತ ಹೇಳಿದ್ರೆ ಗುರು ಅಂತ. ಇವರು ಕ್ರಮವಾಗಿ ನಮ್ಗೆ ಶಿಶಿರಾದಿ ಋತುಗಳಿಗೆ, ಶಿಶಿರ ಕೊನೆಯ ಋತು, ವಸಂತ ಪ್ರಥಮ ಅಂತ ಹೇಳ್ತೇವೆ, ಅಂತೂ ಶಿಶಿರದಿಂದ ಹಿಡ್ಕೊಂಡು ಅಂತ ಹೇಳಿದಾಗ ಶಿಶಿರ, ವಸಂತ, ಗ್ರೀಷ್ಮ, ಮತ್ತೆ ವರ್ಷ, ಮತ್ತೆ ಯಾವುದು ಶರದ್ ಋತು, ಮತ್ತೆ ಹೇಮಂತ, ಈ ರೀತಿಯಲ್ಲಿ ವ್ಯವಸ್ಥೆಗಳು ಆರಾಯ್ತಲ್ಲ ನಮಗೆ. ಶಿಶಿರ, ವಸಂತ, ಗ್ರೀಷ್ಮ,
ವರ್ಷ, ಶರತ್, ಹೇಮಂತ. ಸರಿ, ಈ 6 ಋತುಗಳಿಗೆ ಕ್ರಮವಾಗಿ ಶಿಶಿರಕ್ಕೆ ಶನಿ, ವಸಂತ ಋತುವಿಗೆ ಶುಕ್ರ, ಗ್ರೀಷ್ಮ ಋತುವಿಗೆ ರುಧಿರ ಅಂತ ಹೇಳಿದ್ರೆ ನಮಗೆ ಕುಜ, ಗ್ರೀಷ್ಮ ಋತುವಿಗೆ. ಮತ್ತೆ ಯಾವುದು ಗ್ರೀಷ್ಮ ಆದ್ಮೇಲೆ ವರ್ಷ, ವರ್ಷಕ್ಕೆ ಶುರು ಚಂದ್ರ. ಆಮೇಲೆ ಬುಧ ಅಂತ ಹೇಳಿದ್ರೆ ನಮಗೆ ಶರದ್ ಋತುವಿಗೆ ಬುಧ, ಹೇಮಂತ ಋತುವಿಗೆ ಗುರು ಅಂತ ಹೇಳುವಂತ ಒಂದು ವ್ಯವಸ್ಥೆ. ಇದು ಯಾಕೆ ಅವರವರಿಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಒಂದು ಬರೀತಾರೆ. ಶೀತಂ ಹಿಮಾದಿತ್ಯಾತ್ ತದ್ಋತು ಮಂದಸ್ಯ ದುಃಖಕಾರಕತ್ವೇನ ದುಃಖಕಾಲ. ಶಿಶಿರ ಋತುವಿನಲ್ಲಿ ತುಂಬಾ ಶೀತ ಅಂದ್ರೆ ತಂಪು ಜಾಸ್ತಿ ಇರ್ತದೆ, ಅದರಿಂದಾಗಿ ಅದು ದುಃಖ. ನಮಗೆ ತಂಪು ನಾವು ಆಕ್ಚುಲಿ ಕೆಲವರಿಗೆ ಇಷ್ಟ ಇರ್ತದೆ, ನನಗೆ ಸ್ವಲ್ಪ ತಂಪು ಅಂತ ಹೇಳಿದ್ರೆ ಇಷ್ಟವೇ, ನಮಗೆ ಸೆಕೆ ಸ್ವಲ್ಪ ದೂರ. ಒಬ್ಬೊಬ್ಬರ ಒಂದೊಂದು ಪ್ರಕೃತಿ ಇರ್ತದೆ, ಹಾಗೆ ಅದು ಶನಿಗೆ ಕೊಟ್ಟಿದ್ದಾರೆ. ಶುಕ್ರಸ್ಯ ಮದನ ರೂಪತ್ವಾತ್, ಈ ವಸಂತ ಕಾಲದಲ್ಲಿ ಮದನ ಉದಯ, ಕಾಮ ಎಲ್ಲ ಅಂದ್ರೆ ಸಾಮಾನ್ಯ ಒಳ್ಳೆಯ ಈ ಫಲಭರಿತ ಮರಗಳೆಲ್ಲ ಫಲಭರಿತ ಆಗಿರ್ತದೆ ಅಂತ ಒಂದು ಮನಸ್ಸಾಗುವಂತ ಸಮಯ ವಸಂತ. ಈ ವರ್ಣನೆ ಮಾಡ್ಬೇಕಾದ್ರೆ ಕಾವ್ಯಗಳಲ್ಲಿ ಎಲ್ಲ ವಸಂತ ಋತುವನ್ನ ಕಾಮದ ಉದ್ದೀಪನ ಆಗುವಂತ ವ್ಯವಸ್ಥೆಗಳಲ್ಲಿ ಆ ವಸಂತ ಋತುವನ್ನ ಬಳಸ್ಕೊಳ್ತಾರೆ. ನಮಗೆ ವರ್ಣನೆ ಮಾಡ್ಬೇಕಾದ್ರೆ ಅತಿ ಮುಖ್ಯವಾದ ಒಂದು ಸಮಯ ಅಂತೇಳಿ ವಸಂತ ಅಂತ ಹೇಳುವಂಥದ್ದು ಒಂದು ಸಂತಾನೋತ್ಪತ್ತಿಗೆ ಹೇಳಿರುವಂತ ಸಮಯ ಅಂತೇಳಿ. ಇನ್ನು ವಸಂತೆ ಉಪನಯೀತ ಅಂತೇಳಿ ಹೇಳ್ತಾರೆ. ವಸಂತ ಋತುವಿನಲ್ಲಿ ಮಗು ಮಾಡಿದ್ರೆ ಮತ್ತೆ 8ನೇ ವರ್ಷದಲ್ಲಿ ಆ ಸಂದರ್ಭದಲ್ಲಿ ಉಪನಯನ ಮಾಡಿದ್ರೆ ಒಳ್ಳೇದು ಅಂತ ಒಂದು ವ್ಯವಸ್ಥೆಗಳು. ಹಾಗೆ ರುಧಿರಸ್ಯ ಆಗ್ನೇಯತ್ವಾತ್, ಈ ಇವನು ಯಾರು ಅಗ್ನಿಕಾರಕ ಗ್ರಹ, ಅದರಿಂದಾಗಿ ಗ್ರೀಷ್ಮ ಅಂತ ಹೇಳಿದ್ರೆ ಸ್ವಲ್ಪ ಬಿಸಿಲಿರುವಂತ, ಈಗ ಮಳೆ ಬರ್ತಾ ಇರ್ತದೆ ಆ ಸಂದರ್ಭದಲ್ಲಿ ಅಂತೂ ಸ್ವಲ್ಪ ಬಿಸಿಲಿನ ಸಮಯ ಅಂತ ಗ್ರೀಷ್ಮ ಋತು ಅಂತ ಹೇಳಿದ್ರೆ. ಇನ್ನು ರವಿಗೆ ಇಲ್ಲಿ ಒಂದು ವ್ಯವಸ್ಥೆ ಹೇಳಿಲ್ಲ ಅಲ್ವಾ. ನಿಮ್ಗೆ 7 ಗ್ರಹರಲ್ಲಿ 6 ಗ್ರಹರಿಗೆ ಹೇಳಿದ್ದಾರೆ, 6 ಋತುಗಳಾದ್ಮೇಲೆ ರವಿಗೆ ಹೇಳಿ. ಆ ರವಿಗೆ ಎಲ್ಲಿ ಅಂತ ಹೇಳಿದ್ರೆ ಅರ್ಥಾತ್ ನಮಗೆ ಗ್ರೀಷ್ಮವನ್ನೇ ತಗೊಳ್ಬೇಕು. ರವಿ ಮತ್ತೆ ಕುಜನಿಗೆ ಯಾವತ್ತೂ ಕೂಡ ಅವರಿಬ್ಬರು ಕೂಡ ಅಗ್ನಿಕಾರಕ ಗ್ರಹರಾದ್ರಿಂದ ಅವನಿಗೂ ಕೂಡ ಗ್ರೀಷ್ಮ. ಚಂದ್ರ ನೀರಿನ ಗ್ರಹ, ಅದರಿಂದಾಗಿ ಅವನಿಗೆ ವರ್ಷಕಾಲವನ್ನೇ ಹೇಳಿದ್ದಾರೆ, ವರ್ಷ ಋತು. ಚಂದ್ರ ಆದ್ಮೇಲೆ ಬುಧನಿಗೆ ಯಾವುದು ಶರದ್ ಋತು, ಮತ್ತೆ ಗುರುವಿಗೆ ಹೇಮಂತ ಋತು. ಈ ರೀತಿಯಲ್ಲಿ ಒಂದು ಋತುಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದೆಲ್ಲ ನಮಗೆ ಉಪಯೋಗ ಅಂತ ಹೇಳಿದ್ರೆ, ಕೆಲವು ಮಕ್ಕಳು ಯಾವ ಋತುವಿನಲ್ಲಿ ಆಗ್ತದೆ ಅಲ್ಲ ಯಾವ ಸಮಯದಲ್ಲಿ ಆಗ್ತದೆ ಅಂತೆಲ್ಲ ಕೇಳ್ತಾರಲ್ಲ, ಆ ಸಂದರ್ಭಕ್ಕೆ ಗ್ರಹ ಯಾರು ಅಂತ ನೋಡಿಕೊಂಡು ಆ ಗ್ರಹನಿಗೆ ಹೇಳಿರುವಂತ ಋತುವಿನಲ್ಲಿ ಕೆಲಸ ಸಿಗ್ತದೆ ಅಂತ ಹೇಳ್ತಾರೆ. ಕೆಲಸ ಒಬ್ಬರು ಸಿಗ್ತದ ಅಂತ ಬರ್ತಾರೆ ಪ್ರಶ್ನೆ ಕೇಳಿ. ಹಾಗೆ ಕೆಲಸ ಸಿಗ್ತದೆ ಅಂತೇಳಿ ನಾವು ಹೇಳ್ತೇವೆ. ಯಾವಾಗ ಸ್ವಾಮಿ ಕೆಲಸ ಸಿಗುದು ಅಂತ ಕೇಳ್ತಾರೆ. ಸಿಗ್ತದೆ, ಹೌದು, ಮುದುಕಾದ್ಮೇಲೆ ಸಿಕ್ಕಿದ್ರೆ ಪ್ರಯೋಜನ ಇಲ್ಲಲ್ಲ. ಆ ವ್ಯವಸ್ಥೆಯಲ್ಲಿ ನಿಮಗೆ ಈ ಸಮಯದಲ್ಲಿ ಕೆಲಸ ಸಿಗುವಂತ ಯೋಗ ಇದೆ. ಯಾವುದು? ಒಬ್ಬ ಚಂದ್ರ, ಆ ಕರ್ಮದ ವಿಷಯವನ್ನು ಚಂದ್ರಗ್ರಹದಿಂದಾಗಿ ನಾವು ನೋಡ್ತಾ ಇದ್ವಿ, ಚಿಂತನೆ ಮಾಡ್ತಾ ಇದ್ವಿ. ಯಾರು ಗ್ರಹ ಅಂತ ನೋಡ್ಕೊಳ್ಬೇಕು, ಯಾವ ವಿಷಯದಿಂದ ನಾವು ಕೆಲಸ ಸಿಗ್ತದೆ ಅಂತ ಹೇಳಿದ್ದೇವೆ, ಯಾವ ಗ್ರಹನ ಮೂಲಕವಾಗಿ ಅಂತ ನೋಡಿದ್ರೆ ಆ ಗ್ರಹನಿಗೆ ಹೇಳಿರುವಂತಹ ಋತು ಯಾವುದು ಅಂತೇಳಿ ನೋಡಿಕೊಂಡು ಆ ಋತುವಿನ ಕಾಲಘಟ್ಟದಲ್ಲಿ ನಿಮಗೆ ಕೆಲಸ ಸಿಗ್ತದೆ ಅಂತೇಳಿ ಹೇಳ್ಬೋದು. ಅಷ್ಟು ಮಾತ್ರ ಅಲ್ಲ, ಮದುವೆ ಯಾವಾಗ ಆಗ್ತದೆ ಎಲ್ಲ ವಿಷಯಗಳಿಗೂ ಕಾಲವನ್ನ ಸೂಚನೆ ಮಾಡ್ಲಿಕ್ಕೆ. ಸಾಮಾನ್ಯ ರೋಗ ಪ್ರಶ್ನೆಯಲ್ಲಿ ಆದ್ರೆ ಒಬ್ಬ ಗ್ರಹನಿಂದ ರೋಗವನ್ನ ಹೇಳಿದ್ರೆ ಬುಧನಿಗೆ ಸಂಬಂಧಪಟ್ಟ ರೋಗವನ್ನ ಹೇಳ್ತಾ ಇದ್ವಿ ಅಂತೇಳಿ ಇಟ್ಕೊಳ್ಳುವ. ಆ ಬುಧನ ಋತುವಿನಲ್ಲಿ ಅರ್ಥಾತ್ ಶರದ್ ಋತುವಿನಲ್ಲಿ ಆ ರೋಗ ಇನ್ನೂ ಕೂಡ ಸ್ವಲ್ಪ ಉಲ್ಬಣ ಆಗ್ತದೆ, ಜಾಗ್ರತೆ ಮಾಡ್ಬೇಕು, ಹೀಗೆಲ್ಲ ನಮಗೆ ಹೇಳಲಿಕ್ಕೆ ಬರ್ತದೆ. ಸರಿ, ನಾಳೆ ಇವತ್ತಿನ ಪಾಠ ಶ್ರೀಕೃಷ್ಣ ಅರ್ಪಣಮಸ್ತು. ಮೂರ್ತಿತ್ವೇ ಪರಿಕಲ್ಪಿತ ಷಡ್ಭೃತೋ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತಶ್ಚ ಎಡತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಲಯೋದಯ ಸ್ಥಿತಿ ವಿಭ್ರಾನೇಕಧಾಯ ಶ್ರುತೋ ವಾಚಂ ನ ಸದಧಾತ್ಮನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಪ್ರಶ್ನೆಗಳಿದ್ರೆ 1-2 ನಿಮಿಷ ಇರ್ತವೆ. ಆತರ ದುಕೂಲ ಅಂತಂದ್ರೆ ವಸ್ತ್ರ ಅಥವಾ ರೇಷ್ಮೆ ವಸ್ತ್ರ ಅಂತ ಹೇಳಿ ಇಟ್ಕೋಬಹುದಲ್ಲ? ಹಾ, ಇಟ್ಕೋ.